ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಮಕರ ರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರ ನಿಗೂಢವಾದಂತಹ 3 ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಎಚ್ಚರಿಕೆಗಳನ್ನ ಕಡೆ ತನಕ ಕೇಳಿ ಪರಿಹಾರನ್ನ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ, ಆಯ್ತಲ್ವಾ? ಎಸ್, ಮಾರ್ಚ್ 7ನೇ ತಾರೀಕು ಮೀನ ರಾಶಿಗೆ ಬುಧ ಗ್ರಹನ ಸಂಚಾರ ಹಾಗೂ ಕುಂಭ ರಾಶಿಗೆ ಶುಕ್ರ ಗ್ರಹನ ಸಂಚಾರವಾಗ್ತಾ ಇದೆ, ಆಯ್ತಲ್ವಾ? ಮಾರ್ಚ್ 14ನೇ ತಾರೀಕು ಮೀನ ರಾಶಿಗೆ ರವಿಗ್ರಹನ ಸಂಚಾರ. ಇನ್ನು ಮಾರ್ಚ್ 15ನೇ ತಾರೀಕು ಕುಂಭ ರಾಶಿಗೆ ಕುಜಗ್ರಹನ ಸಂಚಾರ. ಇನ್ನು ಮಾರ್ಚ್ 25ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹನ ಸಂಚಾರ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ ಮಾರ್ಚ್ ತಿಂಗಳಿಗೋಸ್ಕರ. ಗಮನಿಸಬೇಕಾದ ಅಂಶ ಏನಂದ್ರೆ ಮಾರ್ಚ್ 7ನೇ ತಾರೀಕಿಂದ ಮಾರ್ಚ್ 25ನೇ ತಾರೀಕಿನ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಹೀಗಿರುವಾಗ ಬನ್ನಿ ನಾವು ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಷಷ್ಠ್ಯಾಧಿಪತಿಯಾದಂತಹ ಬುಧ ಗ್ರಹ ತೃತೀಯದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ. 5ನೇ ತಾರೀಕಿಂದ 25ನೇ ತಾರೀಕಿನ ತನಕ ನಾನು ಆಗ್ಲೇ ಹೇಳಿದಂತೆ. ಸೊ ಷಷ್ಠ್ಯಾಧಿಪತಿ ನೀಚ ಆದ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಶತ್ರುಗಳೇ ಇರಲ್ಲ ಅಂತಲ್ಲ, ಶತ್ರುಬಾಧೆ ಇರಲ್ಲ, ದೃಷ್ಟಿ ಇರಲ್ಲ, ಅವೆಲ್ಲ ಸಮಸ್ಯೆ ಇರಲ್ಲ ಅಂತ. ಇನ್ನೊಂದು ಸಮಸ್ಯೆ ಇದೆ. ಷಷ್ಠ್ಯಾಧಿಪತಿ ನೀಚ ಆಗ್ಬಿಟ್ರ ಅಂತಂದ್ರೆ ನಿಮಗೆ ಸಾಲಗಳೇ ಸಿಗಲ್ಲ. ಅರ್ಜೆಂಟಾಗಿ ಏನೋ ಒಂದ್ ಕಡೆ ಸಾಲ ಬೇಕು ಅಂತಂದ್ರೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರೆ ಸಾಲ ಸಿಗಲ್ಲ. 5ನೇ ತಾರೀಕಿನ ಒಳಗೆ ನೀವು ಸಾಲಕ್ಕೆ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. 25ನೇ ತಾರೀಕು ನಂತರ ನಿಮ್ಮ ಮಾತು ಎಲ್ಲರೂ ನಂಬ್ತಾರೆ, ನಿಮಗೆ ಸಾಲ ಕೊಡ್ತಾರೆ. ಆದ್ರೆ 5ನೇ ತಾರೀಕಿಂದ 25ನೇ ತಾರೀಕಿನ ತನಕ ನಿಮಗೆ ಒಬ್ರು ನಿಮ್ಮನ್ನ ನಂಬಲ್ಲ, ಒಬ್ರು ನಿಮಗೆ ಸಾಲ ಕೊಡಲ್ಲ. ನೋಡಿ ಎಂತ ವಿಚಿತ್ರವಾದ ಪರಿಸ್ಥಿತಿ ಅಂತ. ಅಷ್ಟೇ ಅಲ್ಲ, ನಿಮಗೆ ಸಾಲ ಕೊಡಲ್ಲ ಅನ್ನೋದೊಂದೇ ಅಲ್ಲ, ನೀವು ಸಾಲವನ್ನ ತೀರಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಅಂದ್ರೆ ನಿಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ, ಅದು ಸಾಲ ತೀರಿಸ್ಕೊಳ್ಳೋಣ ಅಂದ್ರೆ ಮೊದಲನೇ ವಾರದಲ್ಲಿ ತೀರಿಸ್ಕೊಂಡ್ಬಿಟ್ರೆ ಓಕೆ, ಬಟ್ ಡೌಟ್ ಇದೆ ನನಗೆ ಮೊದಲನೇ ತೀರಿಸಲ್ಲ ನೀವು ಅಂತ. ಆದ್ರಿಂದ ಮಾರ್ಚ್ 5ನೇ ತಾರೀಕಿಂದ ಮಾರ್ಚ್ 25ನೇ ತಾರೀಕಿನ ಒಳಗೆ ಒಂದು ನಿಮಗೆ ಸಾಲ ಸಿಗೋದು ಇಲ್ಲ, ಎರಡನೇದು ನೀವು ಸಾಲ ತೀರಿಸ್ತೀನಿ ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಸಹ ಆಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ, ಸಾಧ್ಯತೆಗಳೇ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಆದ್ರಿಂದ 25ರ ಮೇಲೆ ಅಥವಾ 5 ತಾರೀಕು ಒಳಗೆ ಇಲ್ಲ, ಆ ಮಧ್ಯದಲ್ಲೇ ಕಡೆ ಸಾಲದ ವಿಚಾರಗಳಲ್ಲಿ ಅನುಕೂಲ ಆಗ್ಬೇಕು. ಅಂಗಕಾಲ ಗುರುಗಳೇ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನನ್ಗೆ ಅವಾಗ ಸ್ಯಾಂಕ್ಷನ್ ಆಗ್ಲೇಬೇಕು, ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ, ಲಾಸ್ಟ್ ಮೊಮೆಂಟಲ್ಲಿ ಕೈ ಎತ್ಬಿಟ್ರೆ ಏನೋ ಅಂತ ಹೆದರಿಕೆ ಏನಾರು ಇದ್ರೆ ಬುಧನ ಆರಾಧನೆ ಮಾಡ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಡೈಲಿ ಪಠನೆ ಮಾಡ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಬುಧವಾರಗಳಲ್ಲಿ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮ, ಕೃಷ್ಣ, ರಂಗನಾಥ, ನರಸಿಂಹ, ಯಾವುದೇ ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ಬುಧವಾರಗಳಲ್ಲಿ ಹೋಗಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ಸಮರ್ಪಣೆ ಮಾಡಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ ಬುಧವಾರಗಳಲ್ಲಿ. ಇನ್ನೂ ಬೆಸ್ಟ್ ಕೆಲಸ ಅಂತಂದ್ರೆ ನಾವು ಫೆಬ್ರವರಿ 24ನೇ ತಾರೀಕು ವಿಶೇಷವಾಗಿ ಅಷ್ಟಸಿದ್ಧಿ ಲಕ್ಷ್ಮಿ ಮಹಾಸುದರ್ಶನ ಹೋಮ, ವಿಷ್ಣುವಿಗೆ ಸಂಬಂಧಪಟ್ಟ ಒಂದು ಹೋಮ ಮಾಡ್ತಾ ಇದ್ದೇವೆ. 8 ವಿಧದ ದ್ರವ್ಯಗಳಲ್ಲಿ 8 ಜನರ ಜೊತೆಗೆ ಒಂದು ಎಲ್ಲ ರೀತಿಯ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೇನೆ, ಅದ್ರ ವಿಶೇಷತೆ ನಿಮಗೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಆ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾದ ಒಂದು ಅರುಣಮಣಿಯ ಉಂಗುರವನ್ನು ಕೊಡ್ತಾ ಇದ್ದೇವೆ, ಪ್ರಸಾದ ಸ್ವರೂಪ. ಅದನ್ನು ಧಾರಣೆ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಒಳ್ಳೇದಾಗ್ಲಿ. ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಂದೆಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ, ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳೆಲ್ಲ ಸಮಸ್ಯೆ ಆಗುವ ಸಾಧ್ಯತೆ. ಪಿತ್ರಾರ್ಜಿತ ಆಸ್ತಿ ವಿಚಾರ ಸಮಸ್ಯೆ ಆಗಬಾರದು ಅಂತಂದ್ರೆ ನೀವು ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲೇ ಯಾವುದೋ ಒಂದು ಡಿಸಿಷನ್, ನಿಮ್ಮದು ಫೈನಲ್ ಡಿಸಿಷನ್ ಹೇಳ್ಬಿಟ್ಟು ಅವರ ಫೈನಲ್ ಡಿಸಿಷನ್ ತಗೊಂಡು ಅದನ್ನು ಕ್ಲೋಸ್ ಮಾಡ್ಬಿಡ್ಬೇಕು ಚಾಪ್ಟರ್ನ. ಏನಾದ್ರೂ ಮಾರ್ಚ್ ತಿಂಗಳ ಮೊದಲನೇ ವಾರ ದಾಟಿತು, ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನಿಮ್ಮ ತಂದೆಯವರೊಂದಿಗೆ ನಿಮ್ಮ ಸಂಬಂಧ ಬಾಂಧವ್ಯ ಎಲ್ಲ ಎಡವಟ್ಟಾಗತ್ತೆ. ನೀವು ಕೂಡ ಸಿಟ್ಟು ಮಾಡ್ತೀರಾ, ಎಲ್ಲ ಎಡವಟ್ಟಾಗತ್ತೆ. ಜೊತೆಗೆ ತಂದೆಯವರಿಗೆ ಅನಾರೋಗ್ಯವಾಗುವ ಸಾಧ್ಯತೆಯೂ ತೀರಾ ಜಾಸ್ತಿ ಇದೆ. ಮಕರ ರಾಶಿಯವರ ತಂದೆಯವರಿಗೆ
ಮಾರ್ಚ್ ತಿಂಗಳ ಏನು 7ನೇ ತಾರೀಕು 5ನೇ ತಾರೀಕು 7ನೇ ತಾರೀಕು ದಾಟಬಿಡ್ತು ಅಂದ್ರೆ ಬುಧ ನೀಚ ಆಗ್ಬಿಟ್ಟ ಅಂತಂದ್ರೆ 9ನೇ ಮನೆ ಅಧಿಪತಿ ನೀಚ ಆಗ್ಬಿಡ್ತಾನೆ. ಆದ್ರಿಂದ ತಂದೆಯವರ ಆರೋಗ್ಯಕ್ಕೆ ಹಾನಿ ಅಂದ್ರೆ ಸ್ವಲ್ಪ ಆರೋಗ್ಯ ಬಾಧೆ ಆಗ್ತಕ್ಕಂಥದ್ದು. ಇಲ್ಲೇನಾಗುತ್ತೆ, ಪಿತ್ರಾರ್ಜಿತ ಆಸ್ತಿನೋ ಅಲ್ಲಿಂದನೇ ಬರೋದು, ಬುಧನಿಂದನೇ ನಿಮಗೆ ಸಿಗೋದು ಮಕರ ರಾಶಿಯವರಿಗೆ, ಅದೂ ಸಹ ಸಮಸ್ಯೆ ಆಗ್ಬಿಡುತ್ತೆ. ಆಮೇಲೆ ಕುಜ ಶನಿ ಯುತಿ 15ನೇ ತಾರೀಕಿನ ನಂತರ ಮಂದಮಂಗಳ ಯೋಗ, ಅದೂ ಸಮಸ್ಯೆಯನ್ನ ಮಾಡುತ್ತೆ. ಸೊ ಆದ್ರಿಂದ ದಯವಿಟ್ಟು ಮೊದಲನೇ ವಾರದಲ್ಲೆಲ್ಲ ಒಂದು ಫೈನಲ್ ಡಿಸಿಷನ್ ಅಂತ ಹೇಳಿ ಮುಗಿಸ್ಬಿಟ್ಟು ಮತ್ತೆ ನೋ ಕ್ವಶನ್ಸ್ ನೋ ಆನ್ಸರ್ಸ್ ನಥಿಂಗ್ ಡೂಯಿಂಗ್ ಅನ್ನೋ ತರ 7ನೇ ತಾರೀಕು ಒಳಗಡೆ ಡಿಸಿಷನ್ ಮುಗಿಸ್ಕೊಂಬಿಡಿ. ಇಲ್ವಾ ಇಡೀ ಮಾರ್ಚ್ ತಿಂಗಳೆಲ್ಲ ಏನು ಮಾತಾಡಕ್ ಹೋಗ್ಬೇಡಿ, ಏಪ್ರಿಲ್ ನಂತರ ನೋಡ್ಕೊಳ್ಳೋಣ, ಗೊತ್ತಲ್ವಾ? ಸೊ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ. ಜೊತೆಗೆ ಪರಿಹಾರಗಳು ಬಹಳ ಮುಖ್ಯ, ಗೊತ್ತಲ್ವಾ? ನಾ ಅದಕ್ಕೆ ಹೇಳಿದ್ದು ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮದ ಜೊತೆಗೆ ನಿಮ್ಮ ಮಾತುಗಳಿಂದ ಎಡವಟ್ಟುಗಳಾಗ್ತಾ ಇರ್ತದೆ ಅಂತ ಹೇಳಿ ನಾನು ವಿಶೇಷವಾದ ಒಂದು ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತಾ ಇದ್ದೇನೆ. ಅದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ, ಪ್ರತಿದಿನ ಅದನ್ನು ಕೇಳಿಸ್ಕೊಳ್ಳಿ. ನೀವು ಕಂಟ್ರೋಲ್ ಇಡ್ತೀರಾ, ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ಮಾಡ್ಕೊಂಡ್ಬಿಡ್ತೀರಾ ಅಂತ. ಆ ಉಂಗುರ ಕೈಯಲ್ಲಿದ್ರೆ ಏನಾಗಲ್ಲ, ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ನಿಮ್ಮ ಹಣೆ ಮೇಲೆ, ಉಂಗುರ ನಿಮ್ಮ ಬೆರಳಲ್ಲಿ ಇದ್ದಾಗ ಏನಂತ ಸಮಸ್ಯೆ ಆಗ್ಲಿಕ್ಕಿಲ್ಲ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಒಳ್ಳೇದಾಗ್ಲಿ. ಇನ್ನು 3ನೇ ನಿಗೂಢವಾದಂತಹ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಲ್ಲಿಯೇ ಕುಜ ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಹಾಗೂ ನಂತರ ದ್ವಿತೀಯಕ್ಕೆ ಕುಜ ಬರತಕ್ಕಂಥದ್ದು ಮಂದಮಂಗಳ ಯುತಿ. ಒಂದು ಸಿಟ್ಟು ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀರ. ಹಿಂದಿಲಿ ಒಂದು ಗಾದ ಇದೇನೋ, ಬನ ಬಿಗಡ ಏನೋ ಚೆನ್ನಾಗಿರ್ತಕ್ಕಂಥ ಕೆಲಸ ಹಾಳು ಮಾಡ್ಕೊಂಡ್ಬಿಟ್ರು ಅಂತ, ನೀಟಾಗಿರ್ತ ಕೆಲಸ ಕೈಯಾರು ಹಾಳು ಮಾಡ್ಕೊಂಡ್ಬಿಟ್ರು ಅಂತ. ಸೊ ಆತರ ನೀವೇ ಸ್ವಯಂಕೃತವಾಗಿ ಸಿಟ್ಟು ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀರ. ಎಲ್ಲ ಚೆನ್ನಾಗಿರುತ್ತೆ, ನೀಟಾಗಿ ದುಡ್ಡು ಬರೋದಿರುತ್ತೆ, ಅವ್ರ ಜೊತೆ ಜಗಳ ಮಾಡ್ಕೊಂಡ್ಬಿಡೋದು, ಸಿಟ್ಟು ಮಾಡ್ಕೊಂಡ್ಬಿಡೋದು. ಅಥವಾ ನೀವು ಎಲ್ಲಿ ಸಿಟ್ಟು ಮಾಡ್ಕೊಳ್ಬಾರ್ದು ಅಲ್ಲಿ, ಯಾರ ಜೊತೆಗೆ ಸಿಟ್ಟು ಮಾಡ್ಕೊಳ್ಬಾರ್ದು ಅವ್ರ ಜೊತೆಗೆ, ಯಾವಾಗ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ ಸಂದರ್ಭದಲ್ಲಿ ಸಿಟ್ಟು, ತುಂಬಾ ಸಿಟ್ಟು ನಿಮಗೆ ಅನ್ಸುತ್ತೆ ನಂಗೆ ಯಾಕೆ ಇಷ್ಟ ಸಿಟ್ಟು ಬರ್ತಾರೆ, ನಿಮ್ಮ ರಾಶಿಯಲ್ಲಿ ಕುಜ ಇರೋದು ಅದಕ್ಕೆ ಕಾರಣ ಅದಲ್ವಾ? ಅಲ್ಲಿ ದಯವಿಟ್ಟು ಮಕರ ರಾಶಿಯವರು ಸಿಟ್ಟು ಮಾಡ್ಕೊಳ್ಬೇಡಿ. ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸೊ ಅದನ್ನು ಮಾಡ್ಕೊಳ್ಬೇಡಿ, ಸಿಟ್ಟು ನಿಮ್ಮನ್ನು ಹಾಳು ಮಾಡುತ್ತೆ. ಜೊತೆಗೆ ಷಷ್ಠ್ಯ 6ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿರ್ತಕ್ಕಂಥ ಬುಧ ನಿಜ ಸ್ಥಿತಿಯಲ್ಲಿ ಇರ್ತಾನಲ್ಲ, ಅಲ್ಲಿಯೂ ಸಹ ನಿಮ್ಮ ಬಾಂಧವ್ಯಗಳನ್ನ, ಸಹೋದರ ಬಾಂಧವ್ಯಗಳನ್ನು ಹಾಳು ಮಾಡ್ತಾನೆ. ಜೊತೆಗೆ ಬಹಳ ಇನ್ನು ಪ್ರಮುಖವಾಗಿ ನೋಡ್ಬೇಕಂದ್ರೆ ಲಾಭಾಧಿಪತಿಯಾಗಿ ಕುಜಗ್ರಹ 15ನೇ ತಾರೀಕು ನಂತರ ಶನಿ ಯುತಿ ಆಗ್ತಾನೆ, ಮಂದಮಂಗಳ ಯುತಿ ಅದು. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಕೆಲವಿಷ್ಟು ವ್ಯವಹಾರಗಳು ನಿಮಗೆ ಬಿಸಿ ತುಪ್ಪ ಆಗ್ಬಿಡುತ್ತೆ. ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅನ್ನಂಗೆ ಕೆಲವಿಷ್ಟು ವ್ಯವಹಾರಗಳು ಆ ವ್ಯವಹಾರನ ಬಿಡಕ್ಕೂ ಆಗಲ್ಲ, ಆ ವ್ಯವಹಾರನ ಮುಂದುವರ್ಸೋಕ್ಕೂ ಆಗಲ್ಲ, ಒಂಥರ ವಿಚಿತ್ರ ಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಡ್ತೀರಾ. ವಿದ್ಯಾರ್ಥಿಗಳಿಗೂ ವಿದ್ಯೆ ವಿಚಾರದಲ್ಲೂ ಹಿಂಗಾಗ್ಬಿಡುತ್ತೆ, ಅನಿವಾರ್ಯತೆಗಳು ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇದು ಒಂಥರ ಏನ್ ಮಾಡೋದಪ್ಪ ಇದನ್ನ ಅನ್ನೋಂಗ್ ಆಗ್ಬಿಡುತ್ತೆ. ಸೊ ಶನಿ ಅಷ್ಟೋತ್ತರ ಕುಜ ಅಷ್ಟೋತ್ತರ ಡೈಲಿ ಓದ್ಕೊಳ್ಳುವಂಥದ್ದು, ತೊಗರಿಬೇಳೆ ಕರಿ ಎಳ್ಳು ದಾನ ಮಾಡ್ತಕ್ಕಂಥದ್ದು, ಅಥವಾ ನಾವು ವಿಶೇಷವಾಗಿ ಏನು ಹೋಮವನ್ನು ಮಾಡ್ತೇವಲ್ಲ ಪರಿಹಾರ, ವಿಶೇಷ ಪರಿಹಾರ ಈಗ ಹೇಳ್ತೇನೆ, ಅದನ್ನು ಸಹ ಮಾಡಿ ಖಂಡಿತವಾಗಿ ಅನುಕೂಲ ಆಗುತ್ತೆ. ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ, ಯಾಕೆ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ, ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ, ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ, ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ. ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ 24ನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನೋಡಿ ವಿಶೇಷವಾದಂತಹ ಹೋಮ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ 8 ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ 8 ಟೈಪ್ಸ್ 8 ರೀತಿಯ ದ್ರವ್ಯಗಳೊಂದಿಗೆ ನಾವು 8 ಜನ ಪುರೋಹಿತರನ್ನು ಕೂರಿಸಿ 8 ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯದಾಗ್ತದೆ. ಅಂದ್ರೆ ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಉದ್ಯೋಗ
ಪ್ರಾಪ್ತಿ, ಇನ್ನೊಂದು ದ್ರವ್ಯದಿಂದ ಗೋ ಸಮೃದ್ಧಿ ಅರ್ಥಂ, ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಪರಿಹಾರ, ಹೀಗೆ 8 ದ್ರವ್ಯಗಳು ಹಾಗೂ ವಿಶೇಷವಾಗಿ 8 ರೀತಿಯ ಸಿದ್ಧಿಗಳು, ಅಷ್ಟಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು. ನೀವು ಯಾರ ಹತ್ರ ಆಗಲಿ ಏನೇ ಆಗಲಿ ನಿತ್ಯ ನಿಮಿತ್ತಿಕೋ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು. ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು, ದೊಡ್ಡರಿಗೂ ವಾಕ್ಶಕ್ತಿ ಬರಬೇಕು. ಸೊ ಇದೆಲ್ಲ ಬರಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡಬೇಕು. ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ. ಈ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ, ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ, ಸಂತಾನದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ, ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ, ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ. ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗುರ. ಈ ಅರುಣಮಣಿ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ಬೆರಳಿನ ಸೈಜ್ಗೆ ಅಡ್ಜಸ್ಟರಿ ಆಗೋ ರೀತಿಯಲ್ಲೇ ಇರ್ತದೆ. ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ. ಇಲ್ಲ ಅಂತಂದ್ರೆ ನಿಮ್ಮ ಉಂಗುರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು. ನೀವೇನಾದ್ರೂ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗ್ಬೇಕು, ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು, ಮತ್ತೊಂದೇನೋ ಒಳ್ಳೇದಾಗಬೇಕು, ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ಶಕ್ತಿಗೆ ಒಳ್ಳೆ ಜನಾಕರ್ಷಣೆ ಆಗಬೇಕು, ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ. ನಿಮ್ಮ ರಿಯಲ್ ಎಸ್ಟೇಟಿಂದ ಹಿಡಿದು ನಿಮ್ಮ ಎಲ್ಲ ಉದ್ಯೋಗಗಳ ತನಕ, ಆರೋಗ್ಯ ತನಕ ನಿಮಗೆ ಒಳ್ಳೇದಾಗಲಿ. ಅವ್ರು ನೋಡ್ಲಿಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲಿ ನಾವು ಈ ಒಂದು ಉಂಗುರವನ್ನ ಸಿದ್ಧಪಡಿಸಿದ್ದೇವೆ. ಸೊ ಈ ಒಂದು ವಿಶೇಷವಾದಂತಹ ಉಂಗುರವನ್ನ, ಅರುಣಮಣಿಯ ಉಂಗುರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂಥವ್ರಿಗೆ ಇದನ್ನ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆಗೆ ಒಂದೊಂದು ಕೊಡ್ತಾ ಇದ್ದೇವೆ. ಸೊ ಆದ್ರಿಂದ ನಿಮಗೆ ಇದನ್ನ ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನ, ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಅನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗುರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ಅರುಣಮಣಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಫೆಬ್ರವರಿ 24ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆಯಂದು ನಾವು ಮಾಡ್ತಾ ಇರ್ತಕ್ಕಂಥ ಹೋಮ. ಒಳ್ಳೆದಾಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೇ ದೇವಾನಾನ್ನಿಶಸಾದ ಮಂದ್ರ ಚತಸ್ರ ಊರ್ಜಂದುದುಹೇ ಪಯಾಗುಂಸಿ ಕ್ವಸ್ವಿದಸ್ಯಾಃ ಪರಮಂಜಗಾಮ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾ ನೋ ಮಂದ್ರೇಶಮೂರ್ಜಂದುಹಾನಾಧೇನುರ್ವಾಗಸ್ಮಾನ್ ಉಪಸುಷ್ಟುತೈತು.